लॉरेंस बिश्नोई का एनकाउंटर करेगा, उस पुलिसकर्मी को 1,11,11,111 रुपए का पुरस्कार करणी सेना द्वारा प्रदान किया जाएगा। ಮಹಾರಾಷ್ಟ್ರದ ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿ ಹತ್ಯೆ ನಂತರ ಮತ್ತೆ ಬೆಳಕಿಗೆ ಬಂದಿರೋ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಶ್ನೋಯಿ ವಿರುದ್ಧ ಕ್ಷತ್ರಿಯ ಕರ್ಣಿ ಸೇನೆಯ ಹೇಳಿಕೆ ಹೊರಬಿದ್ದಿದೆ. ಕ್ಷತ್ರಿಯ ಕರ್ಣಿ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಡಾ ರಾಜ್ ಶೇಖಾವತ್ ಅವರು ಲಾರೆನ್ಸ್ ಬಿಶ್ನೋಯ್ ಅವರನ್ನ ಎನ್ಕೌಂಟರ್ ಮಾಡಿದ ಪೊಲೀಸರಿಗೆ 1,11,11,11 ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ರಾಜ್ ಶೇಖಾವತ್ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ. ಲಾರೆನ್ಸ್ ಬಿಶ್ನೋಯ್ ಅವರನ್ನ ಎನ್ಕೌಂಟರ್ ಮಾಡಿದ ಪೊಲೀಸರಿಗೆ 1,11,11,111 ರೂಪಾಯಿ ಕೊಡಲಾಗುತ್ತೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಾವು ನೋಡಬಹುದು. ನಮ್ಮ ಅಮೂಲ್ಯ ರತ್ನ ಮತ್ತು ಪರಂಪರೆಯ ಅಮರ ಹುತಾತ್ಮ ಸುಖದೇವ್ ಅವರ ಹಂತಕ ಲಾರೆನ್ಸ್ ಬಿಶ್ನೋಯ್ ಅವರನ್ನ ಎನ್ಕೌಂಟರ್ ಮಾಡಿದ ಪೊಲೀಸರಿಗೆ ಕ್ಷತ್ರಿಯ ಕರ್ಣಿ ಸೇನೆ ಇದನ್ನ ಕೊಡುತ್ತೆ. ಹಾಗೆ ಆ ವೀರ ಪೊಲೀಸರ ಕುಟುಂಬದ ಸುರಕ್ಷತೆ ಮತ್ತು ಸಂಪೂರ್ಣ ವ್ಯವಸ್ಥೆಗೆ ನಾವು ಜವಾಬ್ದಾರರಾಗಿರ್ತೀವಿ ಅಂತಾನು ಹೇಳಿದ್ದಾರೆ. ಒಂದು ದಿನದ ಹಿಂದೆಯಷ್ಟೇ ರಾಜ್ ಶೇಖಾವತ್ ವಡೋದರಾದಲ್ಲಿ ಲಾರೆನ್ಸ್ ಬಿಶ್ನೋಯ್ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ಗುರಿ ಮಾಡಿಕೊಂಡು ವಾಗ್ದಾಳಿ ನಡೆಸಿದ್ರು. ಸುಖದೇವ್ ಸಿಂಗ್ ಗೋಗಮೇಡಿ ಹತ್ಯೆ ಪ್ರಕರಣದಲ್ಲೂ ಲಾರೆನ್ಸ್ ಬಿಶ್ನೋಯ್ ಹೆಸರು ಕೇಳಿ ಬಂದಿದೆ ಅಂತ ಶೇಖಾವತ್ ಹೇಳಿದ್ರು. ಲಾರೆನ್ಸ್ ಬಿಶ್ನೋಯ್ ಮತ್ತು ಅವರಂತಹ ದರೋಡೆಕೋರರು ಇಡೀ ದೇಶದಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿಸಿದ್ದಾರೆ ಅಂತಾನು ಹೇಳಿದ್ರು. जय छात्र धर्म, जय मां करणी, जय मां भवानी। मुझे सिर्फ इतना पता है, हमारी धरोहर परम आदरणीय अमर शहीद सुखदेव सिंह गोगामेडी जी की हत्या लॉरेंस बिश्नोई द्वारा कराई गई थी। जो पुलिसकर्मी लॉरेंस बिश्नोई का एनकाउंटर करेगा, उस पुलिसकर्मी को 1,11,11,11 रुपए का पुरस्कार करणी सेना द्वारा प्रदान किया जाएगा। हमें और देशवासियों को भयभीत नहीं, भय मुक्त भारत वर्ष की आवश्यकता है। जय भवानी, जय माता।